ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವಿಶಿಷ್ಟ ಭೋಜನ. ಇವತ್ತಿನ ನನ್ನ ವಿಡಿಯೋದಲ್ಲಿ ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಯಾವ ರೀತಿ ಪೂರಿನ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಪೂರಿ ಮಾಡುವಾಗ ಬರುವಂಥ ಪ್ರಾಬ್ಲಮ್ಸ್ ಅಂದರೆ ಪೂರಿ ಹುಬ್ಬಿ ಬರೋದಿಲ್ಲ, ತಣ್ಣಗಾದ್ಮೇಲೆ ನಾರಾಗುತ್ತೆ ಹಾಗೂ ಜಾಸ್ತಿ ಎಣ್ಣೆ ಕುಡಿಯುತ್ತೆ ಅಂತ ಕೆಲವರು ಹೇಳ್ತಾರೆ. ಇವತ್ತಿನ ನನ್ನ ವಿಡಿಯೋದಲ್ಲಿ ಈ ಎಲ್ಲ ಪ್ರಾಬ್ಲಮ್ಸ್ಗೂ ಕೆಲವೊಂದು ಟಿಪ್ಸ್ನ ಹೇಳ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಒಂದು ಲೈಕು ನನಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋನ ಮಾಡೋದಕ್ಕೆ ಎನ್ಕರೇಜ್ ಆಗುತ್ತೆ. ಸೊ ಬನ್ನಿ ಕ್ರಿಸ್ಪ್ ಆ್ಯಂಡ್ ಸಾಫ್ಟ್ ಪೂರಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 2 ಬಟ್ಲಾಗುವಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ನಾನು ತೋರಿಸ್ತಾ ಇರೋಂಥ ಬಟ್ಲಲ್ಲೇ 2 ಬಟ್ಲ ಆಗುವಷ್ಟು ಗೋಧಿ ಹಿಟ್ಟು, ಅರ್ಧ ಬಟ್ಲ ಆಗುವಷ್ಟು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ. ಅಳತೆ ನೀಟಾಗಿ ನೋಡ್ಕೊಳ್ಳಿ. ನನಗೆ ತೋರಿಸ್ತಾ ಇರೋಂಥ ಬಟ್ಲಲ್ಲಿ 2 ಬಟ್ಲು ಗೋಧಿ ಹಿಟ್ಟು, ಅರ್ಧ ಬಟ್ಲ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ತೋರಿಸ್ತಾ ಇರೋಂಥ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ಸಕ್ಕರೆನ ಈ ರೀತಿ ನೀರಲ್ಲಿ ಕರಗಿಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಪೂರಿ ಗೋಲ್ಡನ್ ಕಲರ್ ಆಗಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ನೀರಲ್ಲಿ ಕರಗಿಸಿ ನಾನು ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನಾನು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪ ಮತ್ತು ಸಕ್ಕರೆ ನೀರು ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗೋ ಹಾಗೆ, ಸ್ಪ್ರೆಡ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿರೋಟಿ ರವೆ ಹಾಕೋದ್ರಿಂದ ಪೂರಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರುತ್ತೆ ಹಾಗೂ ನಾರಾಗೋದಿಲ್ಲ. ಈಗ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ರೀತಿ ಸಾಫ್ಟಾಗಿ ಕಲಿಸ್ಕೋಬಾರ್ದು. ಪೂರಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಪೂರಿ ಜಾಸ್ತಿ ಎಣ್ಣೆ ಹೀರ್ಕೊಳ್ಳುತ್ತೆ. ಜಾಸ್ತಿ ಎಣ್ಣೆ ಇದ್ದರೆ ತಿನ್ನೋದಕ್ಕಾಗೋಲ್ಲ. ಸೊ ಹಾಗಾಗಿ ಸ್ವಲ್ಪ ಪೂರಿನ ಆದಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಈ ರೀತಿ ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟೇ ಚೆನ್ನಾಗಿ ಪೂರಿ ಬರುತ್ತೆ. ಹೊಸಬ್ರು ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಹಾಗೂ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಇಷ್ಟು ಗಟ್ಟಿಯಾಗಿ ನೀವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಗೊತ್ತಾಗ್ತಿದೆಯಲ್ಲ, ಈ ರೀತಿಯಾಗಿ ನೀವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಈಗ ನಾನು ಹಿಟ್ಟು ಒಣಗದೇ ಇರೋ ಹಾಗೆ 1 ಸ್ಪೂನ್ ಎಣ್ಣೆನ ಹಾಕಿ ಹಿಟ್ಟಿಗೆ ನೀಟಾಗಿ ಈ ರೀತಿ ಸುತ್ತಲೂ ಸವರಬೇಕು. ಸವರ್ಬಿಟ್ಟು ನಾವು ಇದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ. ನೋಡಿ, ಈಗ ಚೆನ್ನಾಗಿ ಹಿಟ್ಟು ನೆಂದಿದೆ. ನೋಡಿ, ಇದನ್ನು ನಾನು ಮತ್ತೊಂದು ಸಲ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಮತ್ತೊಂದು ಸಲ ಚೆನ್ನಾಗಿ ನಾದ್ಕೊಂಡು ಇದನ್ನು ಒಂದೇ ಸೈಜಲ್ಲಿ ಬರೋ ಹಾಗೆ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಒಂದೇ ಸೈಜಲ್ಲಿ ಇರೋ ಹಾಗೆ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳಿ. ಪೂರಿನ ತುಂಬ ಅಗಲವಾಗಿ ಲಟ್ಟಿಸ್ಕೋಬೇಡಿ. ತುಂಬ ಅಗಲವಾಗಿ ಲಟ್ಟಿಸ್ಕೊಂಡ್ರೆ ನಾವು ಎಣ್ಣೆಗೆ ಹಾಕಿದಾಗ ಅದು ತೂತಾಗಿ ಅದರಲ್ಲಿ ಎಣ್ಣೆ ಸೇರಿಕೊಳ್ಳುತ್ತೆ, ತುಂಬ ಎಣ್ಣೆ ಹೀರ್ಕೊಳ್ಳುತ್ತೆ, ಎಣ್ಣೆಣ್ಣೆ ಆಗುತ್ತೆ ಪೂರಿ. ಸೊ ಹಾಗಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಕೊಂಡು ಒಂದೇ ಸೈಜಲ್ಲಿ ಸಣ್ಣದಾಗಿ ಲಟ್ಟಿಸ್ಕೊಳ್ಳಿ. ಎಲ್ಲ ಪೂರಿನೂ ಒಮ್ಮೆಲೆ ಲಟ್ಟಿಸ್ಕೊಂಡು ಎಣ್ಣೆಗೆ ಹಾಕೋಕೆ ಹೋಗಬೇಡಿ. ಹಿಟ್ಟು ಒಣಗಬಾರ್ದು. ಆ ರೀತಿ ನೀವು ಒಂದು 6 ಪೂರಿನ ಲಟ್ಟಿಸ್ಕೊಂಡು ಎಣ್ಣೆಗೆ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಒಂದೇ ಸಮನಾಗಿ ಸುತ್ತಲೂ ಈ ರೀತಿ ಬರೋ ಹಾಗೆ ಲಟ್ಟಿಸ್ಕೋಬೇಕು. ನೋಡಿ, ಗೊತ್ತಾಗ್ತಿದೆಯಲ್ಲ, ಈ ದಪ್ಪ ನೀವು ಪೂರಿನ ಲಟ್ಟಿಸ್ಕೋಬೇಕಾಗುತ್ತೆ. ತುಂಬ ತೆಳುನೂ ಲಟ್ಟಿಸ್ಕೋಬಾರ್ದು, ಹಾಗೆ ತುಂಬ ದಪ್ಪವಾಗೂ ಲಟ್ಟಿಸ್ಕೋಬಾರ್ದು. ತುಂಬ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಪೂರಿ ಹುಬ್ಬಿ ಬರೋದಿಲ್ಲ. ಹಾಗೆ ತುಂಬ ದಪ್ಪವಾಗಿ ಲಟ್ಟಿಸ್ಕೊಂಡ್ರೆ ಹಿಟ್ಟಿಟ್ಟು ಥರ ಅನಿಸುತ್ತೆ, ತಿನ್ನೋದಕ್ಕೆ ಅಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರೋದಿಲ್ಲ. ನೋಡಿ, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಈ ರೀತಿ ಸಮನಾಗಿ ಸುತ್ತಲೂ ಈ ರೀತಿ ಸಮನಾಗಿ ಬರೋ ಹಾಗೆ ನೀವು ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ, ಈ ಸೈಜ್ಗೆ ನೀವು ಪೂರಿನ ಲಟ್ಟಿಸ್ಕೋಬೇಕಾಗುತ್ತೆ. ಗೊತ್ತಾಗ್ತಿದೆಯಲ್ಲ, ನೋಡಿ, ಇಷ್ಟು ದಪ್ಪ ನೀವು ಲಟ್ಟಿಸ್ಕೋಬೇಕು. ನಾನು ಆಲ್ರೆಡಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಎಣ್ಣೆನ ನೀವು ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ. ನೋಡಿ, ತುಂಬ ಎಣ್ಣೆ ಕಾಯ್ದಿದ್ರೆ ಪೂರಿ ಈ ರೀತಿ ಬೇಗ ಬೇಗ ಹಾಕಿ ಬೇಗ ಬೇಗ ತಿರುಗಿಸ್ಕೊಂಡು ಬಿಡುವಿಲ್ಲದೆ ಇರೋ ಹಾಗೆ ನೀವು ಈ ರೀತಿ ಎಣ್ಣೆನ ಮೇಲೆ ಹಾಕಬೇಕು. ನೋಡಿ, ಎಣ್ಣೆನ ಈ ರೀತಿ ಮೇಲೆ ಹಾಕ್ತಾ ಇರಬೇಕು. ಆಗ ನಿಮಗೆ ಒಂದೇ ಸಮನಾಗಿ ಗೋಲ್ಡನ್ ಕಲರ್ ಆಗಿ ಪೂರಿ ಬರುತ್ತೆ. ನೀವು ಎಣ್ಣೆನ ಸರಿಯಾಗಿ ಕಾಯಿಸ್ಕೊಂಡಿಲ್ಲ ಅಂದರೆ ನೋಡಿ, ಜಾಸ್ತಿ ಹೊತ್ತು ಪೂರಿ ಎಣ್ಣೆಲೇ ಇದ್ದರೆ ಎಣ್ಣೆ ಕುಡಿಯುತ್ತೆ, ಎಣ್ಣೆಣ್ಣೆ ಆಗುತ್ತೆ ಪೂರಿ.
ಸೊ ಹಾಗಾಗಿ ನೀವು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ. ಈ ರೀತಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬೇಗ ಬೇಗ ಹಾಕಿ ಪೂರಿನ ಬೇಗ ಬೇಗ ಈ ರೀತಿ ಟರ್ನ್ ಮಾಡಿ ಎಣ್ಣೆನ ಈ ರೀತಿ ಮೇಲೆ ಹಾಕಬೇಕು ನೋಡಿ. 1 ಸೆಕೆಂಡು ನೀವು ಬಿಡಬಿಲ್ದೇ ಇರೋ ಹಾಗೆ ಈ ರೀತಿ ಎಣ್ಣೆನ ಹಾಕ್ತಾ ಇರಬೇಕು. ಆಗ ಒಂದೇ ಕಲರ್ ಆಗಿ ನಿಮಗೆ ಎಲ್ಲ ಪೂರಿನೂ ಒಂದೇ ಕಲರ್ ಆಗಿ ಬರುತ್ತೆ. ಈ ಸೈಜ್ಗೆ ನೀವು ಪೂರಿನ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡಿ. ನಾರು ಆಗಿಲ್ಲ, ಎಣ್ಣೆ ಕುಡ್ದಿಲ್ಲ, ಹಾಗೂ ಕರೆಕ್ಟ್ ಅಳತೆಯಲ್ಲಿ ಬಂದಿದೆ ನೋಡಿ. ಜಾಸ್ತಿ ದಪ್ಪನೂ ಇಲ್ಲ, ಜಾಸ್ತಿ ತೆಳುನೂ ಇಲ್ಲ, ಹಿಟ್ಟಿಟ್ಟು ಥರ ಅನ್ಸಲ್ಲ ನಮಗೆ. ನೋಡ್ತಾ ಇರ್ಬೋದು ನೀವು. ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.